ನಿಜವಾಗಿ ಹೇಳ್ತೀನಿ, ನನಗೆ ಪತ್ರಿಕೆಯಿಂದ ರೆಕಾರ್ಡೆಡ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಹಾಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ಐ ಏಷ್ಯಾ ನ್ಯೂಸ್ ಮ್ಯೂಸಿಕ್ ಚಾನೆಲ್ನ ವತಿಯಿಂದ ಇವತ್ತು ಇಡೀ ದಿನ ಈ ಕನ್ನಡ ರಾಜ್ಯೋತ್ಸವದ ಸಂಗೀತ ಸಂಭ್ರಮ ನಡೀತಾ ಇದೆ. ಅದರಲ್ಲಿ ನನ್ನನ್ನು ತೊಡಗಿಸ್ಕೊಂಡಿರೋದಕ್ಕೆ ನಾನು ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನನ್ನ ಆತ್ಮೀಯ ಗೆಳತಿ ಅನು ಬೆನಕಟ್ಟಿ ಹಾಗೂ ಶ್ರೀಮತಿ ವಿದ್ಯಾ ಸಾಗರ್ ಅವರು, ಇವರಿಬ್ಬರಿಗೂ ಕೂಡ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಸಂಗೀತ ಪಯಣದಲ್ಲಿ ನಾನು ಒಬ್ಬಳಾಗಿ ಸೇರಿಕೊಂಡಿದ್ದೀನಿ. ಇವತ್ತು ಕನ್ನಡ ತಾಯಿಯ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ, ಅಂದರೆ ಕನ್ನಡ ರಾಜ್ಯೋತ್ಸವ. ನಾನು ಇಂದು ಇಲ್ಲಿ ಆರಿಸ್ಕೊಂಡಿರುವಂತಹ ಗೀತೆಗಳು ಬರೀ ಕನ್ನಡ ಗೀತೆಗಳಷ್ಟೇ ಅಲ್ದಿರ, ಕನ್ನಡ ಸಾರಸ್ವತ ಲೋಕವನ್ನು ಧೀಮಂತಗೊಳಿಸಿದಂತಹ ಕೆಲವು ಕವಿಗೀತೆಗಳು, ಹಾಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತಹ ಜನಪದರಿರ್ಬೋದು, ವಚನಕಾರರಿರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಈ ಎಲ್ಲವನ್ನ ತೊಡಗಿಸ್ಕೊಂಡು ಒಂದು ಸಂಗೀತದ ಸರಮಾಲೆಯನ್ನು ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ರಿಗೂ ಅದು ಇಷ್ಟವಾಗುತ್ತೆ, ಹಾಗೂ ನೀವೆಲ್ಲರೂ ಕೂಡ ನನ್ನನ್ನು ಹಾರೈಸ್ತೀರಾ, ಪ್ರೋತ್ಸಾಹಿಸ್ತೀರಾ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಗೆಳೆಯರೇ, ಮೊದಲಿಗೆ ನಾನು ರಾಷ್ಟ್ರಕವಿ ಕುವೆಂಪು ವಿರಚಿತ ಜೈ ಭಾರತ ಜನನಿಯ ತನುಜಾತೆ, ಅದನ್ನು ಈಗ ನಾಡಗೀತೆಯನ್ನಾಗಿ ನಾವು ಆರಿಸ್ಕೊಂಡಿದ್ದೀವಿ. ಆ ಗೀತೆಯೊಂದಿಗೆ ನಾನು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. जय हे कर्नाटक माते, जय सुंदर नदी वनಗಳ ನಾಡೆ,
ಕರ್ನಾಟಕ ಮಾತೆಯನ್ನು ನೆನೆಸ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮುಂದಿನ ಗೀತೆಯನ್ನು ಸಹ ನಾನು ರಾಷ್ಟ್ರಕವಿ ಕುವೆಂಪು ಅವರದ್ದೇ ತಗೊಂಡಿದ್ದೀನಿ. ಏಕೆಂದರೆ ಇದು ನಮ್ಮ ಎಲ್ಲ ಆತ್ಮೀಯರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ಅನ್ವಯ ಆಗುವಂತಹ ಗೀತೆ. ನೀನು ಎಲ್ಲಾದರೂ ಇರು, ಎಂತಾದರೂ ಇರು, ಆದರೆ ಈ ಕನ್ನಡತನವನ್ನು ಮಾತ್ರ ಬಿಡಬೇಡ ಅಂತ ಹೇಳುವಂತಹ ಒಂದು ಗೀತೆ ಇದು. ರಾಷ್ಟ್ರಕವಿ ಕುವೆಂಪು ಅವರ ರಚನೆ, ನನ್ನ ಸಹೋದರ ಜಿ.ವಿ. ಅತ್ರಿ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಗೀತೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಆಯೇ ಧಾಮಾನಿ ದಿವ್ಯಾನಿ ತಸ್ತು ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಾಃ ವಿದ್ಯತೆ ಅನಾಯ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ಗೋವಿನ ಓ ಮುದ್ದಿನ ಕರು. ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು, ನೀ ನಮಗೆ ಕಲ್ಪತರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಟ್ಟುವ ಮರ ಶ್ರೀಗಂಧದ ಮರ. ನೀನ್ ಕುಡಿಯುವ ನೀರ್ ಕಾವೇರಿ, ನೀನ್ ಕುಡಿಯುವ ನೀರ್ ಕಾವೇರಿ. ಆ ಪಂಪನ ನೋದುವ ನಿನ್ನ ನಾಲಗೆ ಕನ್ನಡವೇ ಸತ್ಯ. ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ. ಕುಮಾರವ್ಯಾಸನ ನಾಲಿಪ ಕಿವಿಯದು ಕನ್ನಡವೇ ನಿತ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು. ಹರಿಹರ ರಾಘವರಿಗೆ ಎರಗುವ ಮನ, ಹಾಳಾಗಿ ಹಂಪೆಗೆ ಕೊರಗುವ ಮನ.
ಮುಂದಿನ ಗೀತೆಯಾಗಿ ನಾನು ಬಸವಣ್ಣನವರ ಒಂದು ವಚನವನ್ನು ಆರಿಸ್ಕೊಂಡಿದ್ದೀನಿ. ಗೆಳೆಯರೆ, ನಾನು ಮೊದಲೇ ಹೇಳಿದ ಹಾಗೆ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲರ ಒಂದೊಂದು ರಚನೆಯನ್ನು ತಗೊಳ್ಳಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಏಕೆಂದರೆ 12ನೇ ಶತಮಾನದಲ್ಲಿ ವಚನ ಕ್ರಾಂತಿಯನ್ನು ಮಾಡಿದಂಥವರು ನಮ್ಮ ಶಿವಶರಣರು. ಅದರಲ್ಲೂ ಬಸವಣ್ಣನವರು ಅಗ್ರಗಣ್ಯರಾಗ್ತಾರೆ. ಅವರ ಒಂದು ವಚನವನ್ನು ನಾನು ಈಗ ಹಾಡ್ತಾ ಇದ್ದೇನೆ. ಕಸ್ತೂರಿಯ ಪೂಸಿಕೊಂಡು ಹೋದಿರೆ, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ, ಸತ್ಯದ ನಿಲುವನ್ನು ಅರಿಯದೆ ಹೋದಿರಲ್ಲ. ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ನೀವು ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಯದೆ ಹೋದಿರಲ್ಲ. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು. ಅಹಂಕಾರವೆಂಬ ಸದಾ ಮದಗಜವೇರಿ, ಅಹಂಕಾರವೆಂಬ ಸದಾ ಮದಗಜವೇರಿ, ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ಅಹಂಕಾರವೆಂಬ ಸದಾ ಮದಗಜವೇರಿ, ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ. ಕೂಡಲ ಸಂಗಮ ದೇವರನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ನಮ್ಮ ಕೂಡಲ ಸಂಗಮ ದೇವರನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು ಹೋದಿರೆ ನೀವು, ಆನೆಯನೇರಿಕೊಂಡು ಹೋದಿರೆ ನೀವು. ಮುಂದಿನ ಗೀತೆಯಾಗಿ ನಾನಾಗಲೇ ಹೇಳಿದಂತೆ ಎಲ್ಲ ಸಂಗೀತಕ್ಕೂ ಮೂಲ ತಾಯಿ ಬೇರು ಅಂತಂದರೆ ನಮ್ಮ ಜನಪದ ಗೀತೆಗಳು. ಅದರಲ್ಲಿ ಒಂದು ಜನಪದ ಗೀತೆಯನ್ನು ನಾನಿವತ್ತು ಎಲ್ಲವೂ ಒಂದೊಂದನ್ನು ಹಾಡಬೇಕು ಅಂತ ತೀರ್ಮಾನಿಸ್ಕೊಂಡಿದ್ದೆ. ಹಾಗಾಗಿ ಒಂದು ಜನಪದ ಗೀತೆಯನ್ನು ನಿಮಗಾಗಿ ಈಗ ಹಾಡ್ತಾ ಇದ್ದೀನಿ.
ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದ ಮೂರಡೋನೆ ಜಂಗಮ ಎತ್ತಾಲಿನಲ್ಲಿ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದ ಮೂರಡೋನೆ ಜಂಗಮ ಎತ್ತಾಲಿನಲ್ಲಿ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ ನೀ ಎತ್ತಾಲಿನಲ್ಲಿ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ. ಬೆಟ್ಟದ್ನಲ್ಲಿ ಕಾಯಿ ಜಂಗಮ ಕಣ್ಬಿಟ್ಟಾರೆ ಬೀಳಾವು ಜಂಗಮ ಬೆಟ್ಟದ್ನಲ್ಲಿ ಕಾಯಿ ಜಂಗಮ ಕಣ್ಬಿಟ್ಟಾರೆ ಬೀಳಾವು ಜಂಗಮ ದೊಡ್ಡಂಚಿನ ಸೇರಿ ಜಂಗಮ ಹುಟ್ಟುನ ಬಂದೀವ್ನಿ ಜಂಗಮ ದೊಡ್ಡಂಚಿನ ಸೇರಿ ಜಂಗಮ ಹುಟ್ಟುನ ಬಂದೀವ್ನಿ ಜಂಗಮ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದುಂಗುರದೋನೆ ಜಂಗಮ ಎತ್ತಾಲಿಂದಲೇ ಬಂದೆ ಜಂಗಮ ಹಿಂದೆತ್ತ ನೀರಿಕೊಂಡು ಜಂಗಮ ನೀ ಎತ್ತಾಲಿಂದಲೇ ಬಂದೆ ಜಂಗಮ ಹಿಂದೆತ್ತ ನೀರಿಕೊಂಡು ಜಂಗಮ. ಕಸ್ತೂರಿ ಪಿಡಿದೀವ್ನಿ ಜಂಗಮ ನಿನ್ನ ಕಾಲಿಗೆ ಬೀಳ್ತೀವ್ನಿ ಜಂಗಮ ಕಸ್ತೂರಿ ಪಿಡಿದೀವ್ನಿ ಜಂಗಮ ನಿನ್ನ ಕಾಲಿಗೆ ಬೀಳ್ತೀವ್ನಿ ಜಂಗಮ ಕತ್ತಾಲೆ ಕವಿದೈತೆ ಜಂಗಮ ನಮ್ಮನಿ ತಂಗ ಬಾರಯ್ಯ ಜಂಗಮ ಕತ್ತಾಲೆ ಕವಿದೈತೆ ಜಂಗಮ ನಮ್ಮನಿ ತಂಗ ಬಾರಯ್ಯ ಜಂಗಮ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದುಂಗುರದೋನೆ ಜಂಗಮ ಎತ್ತಾಲಿಂದಲೇ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ ಚಿಕ್ಕ ಚಿಕ್ಕ ಬೆರಳೋನೆ ಜಂಗಮ ಚಿನ್ನಾದುಂಗುರದೋನೆ ಜಂಗಮ ಎತ್ತಾಲಿಂದಲೇ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ ನೀ ಎತ್ತಾಲಿಂದಲೇ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ ನೀ ಎತ್ತಾಲಿಂದಲೇ ಬಂದೆ ಜಂಗಮ ಎಂದೆತ್ತ ನೀರಿಕೊಂಡು ಜಂಗಮ. ಓ ಜನಪದ ಗೀತೆ ವಚನ ಎಲ್ಲದರ ನಂತರ ಆ ಸಾಲಿನಲ್ಲಿ ಬಂದು ನಿಲ್ಲುವಂಥವರು ನಮ್ಮ ದಾಸವರೇಣ್ಯರು. ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ದಾಸ ಸಾಹಿತ್ಯವೂ ಕೂಡ ಅತ್ಯಂತ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳುವಂತಹ ಒಂದು ಸೂಕ್ತಿ ಕೂಡ ಇದೆ. ಪುರಂದರದಾಸರ ಒಂದು ರಚನೆ ನಾನೀಗ ತಗೊಂಡಿದ್ದೀನಿ.
ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ. ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿ ಕುಣಿದ. ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿ ಕುಣಿದ. ಪರಮ ಭಾಗವತರ ಕೇರಿಯೊಳಾಡುವ ಪರಮ ಭಾಗವತರ ಕೇರಿಯೊಳಾಡುವ ಪುರಂದರ ವಿಠಲ ಹರಿ ಕುಣಿದ. ಪುರಂದರ ವಿಠಲ ಹರಿ ಕುಣಿದ. ಹರಿ ಕುಣಿದ ನಮ್ಮ ಹರಿ ಕುಣಿದ 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 ಹರಿ ಕುಣಿದ ನಮ್ಮ ಹರಿ ಕುಣಿದ. ಸ್ನೇಹಿತರೆ, ಜನಪದ ಗೀತೆ, ವಚನ, ದಾಸ ಸಾಹಿತ್ಯ, ಕವಿಗೀತೆಗಳು, ಕನ್ನಡ ಸಾಹಿತ್ಯ ಕ್ಷೇತ್ರ ಎಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳಿ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ, ಒಂದು ಅಭಿಮಾನ ಅನಿಸುತ್ತೆ. ಅಂತಹ ಕನ್ನಡದ ನೆಲದಲ್ಲಿ ನಾವು ಹುಟ್ಟಿದ್ದೇವೆ, ಆ ಕನ್ನಡ ತಾಯಿಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಎಷ್ಟು ಜನ್ಮದ ಪುಣ್ಯವು ಈ ನೆಲದಲ್ಲಿ ನಮಗೆ ಜನ್ಮ ಸಿಕ್ಕಿದೆ, ಆ ತಾಯಿ ನಮಗೆ ಜನ್ಮ ನೀಡಿದ್ದಾಳೆ. ಎಷ್ಟು ಹೆಮ್ಮೆ ಅನಿಸುತ್ತಲ್ವ. ಇವತ್ತು ಆ ತಾಯಿಯ ಒಂದು ಹಬ್ಬವನ್ನು ನಾವು ಆಚರಿಸ್ತಿದ್ದೀವಿ. ಹಾಗಾಗಿ ಆ ತಾಯಿಗೋಸ್ಕರ ದುಡಿದಂತಹ ಮಹನೀಯರೆಲ್ಲರೂ ನಾವು ನೆನೆಸ್ಕೊಳ್ಳೋದು ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಇವರೆಲ್ಲರನ್ನೂ ಕೂಡ ಅವರ ಒಂದೊಂದು ಗೀತೆಯ ಮೂಲಕ ಅವರಿಗೆ ಗೀತ ನಮನವನ್ನು ಅರ್ಪಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಬೆಳಗು ಕವಿತೆಯನ್ನು ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್ ಅವರು ಬೆಳ್ಳಿ ಮೋಡ ಚಿತ್ರಕ್ಕಾಗಿ ಅದನ್ನು ನಿರ್ದೇಶನ ಮಾಡ್ತಾರೆ. ಈ ಗೀತೆಯನ್ನು ಹಾಡಿದಂಥವರು ನನ್ನ ಮಾನಸ ಗುರುಗಳು ಹಾಗೂ ಅಭಿಮಾನದ ಗಾಯಕಿ ಗಾನ ಕೋಗಿಲೆ ಡಾಕ್ಟರ್ ಎಸ್ ಜಾನಕಿ ಅಮ್ಮ. ನನಗೆ ಎರಡನೇ ತಾಯಿ ಅಂದರೂ ಕೂಡ ಚಿಂತೆ ಇಲ್ಲ, ನನಗೆ ತಾಯಿ ಸಮಾನರು ಅವರು. ಈ ಗೀತೆಯನ್ನು ಹಾಡೋದಕ್ಕೆ ಮುಂಚೆ ಈ ಗೀತೆಯ ಬಗ್ಗೆ ಒಂದೆರಡು ಮಾತು ನಾನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಖ್ಯಾತ ಪತ್ರಕರ್ತರಾದಂತಹ ಶ್ರೀ ರವಿ ಬೆಳಗೆರೆಯವರು ಒಂದು ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ಕಾಕಂಬಿ ಅಂತ ಅದನ್ನು ನಡೆಸ್ಕೊಡ್ತಾ ಇದ್ರು. ಈ ಕವಿತೆಯ ಬಗ್ಗೆ ಅವರು ಒಂದೆರಡು ಮಾತು ಹೇಳಿದ್ರು, ಅದನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಸ್ನೇಹಿತರೆ. ಅವರಂತಾರೆ, ಬೇಂದ್ರೆಯವರ ಬೆಳಗು ಕವಿತೆ ಅದು ಎಷ್ಟು ನವಿರಾಗಿ ಮೂಡಿ ಬಂದಿದೆ ಅಂತ ಅಂದರೆ ಅದಕ್ಕೆ ತಕ್ಕನಾದಂಥ ರಾಗ ಸಂಯೋಜನೆಯನ್ನು ಮಾಡಿದಂಥವರು ವಿಜಯ ಭಾಸ್ಕರ್. ಹಾಗೆ ಆ ಗೀತೆಯನ್ನು ಜಾನಕಿಯಮ್ಮ ಹಾಡಿದ್ರಲ್ಲ, ಆ ಪದಕ್ಕೆ ಎಲ್ಲಿ ನೋವಾಗುತ್ತೋ ಅನ್ನುವ ರೀತಿನಲ್ಲಿ ಅಷ್ಟೊಂದು ನವಿರಾಗಿ ಅವರು ಕೂಡ ಅದನ್ನು ಹಾಡಿ ಹೇಳಿದ್ದಾರೆ. ಹೀಗಾಗಿ ಈ ಒಂದು ಇಡೀ ತಂಡಕ್ಕೆ ನಾವು ನಮ್ಮೆಲ್ಲರ ನಮೋ ನಮಃ. ಆ ಗೀತೆಯನ್ನು ಅಜರಾಮರವನ್ನಾಗಿಸಿದ್ದಾರೆ. ಇವತ್ತಿಗೂ ಅಚ್ಚಳಿಯದೆ ನಿಂತಿದೆ, ಚಿರನೂತನವಾಗಿ ನಿಂತಿದೆ ಎಲ್ಲ ಗಾನ ಪ್ರಿಯರ ಮನದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಆ ಬೆಳಗು ಕವಿತೆಯನ್ನು ನಾನೀಗ ನನ್ನ ಗುರುಗಳು ಹಾಡಿದಂತಹ ಹಾಡಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರ ತಪ್ಪು ಒಪ್ಪುಗಳನ್ನು ನೀವೇ ಸಹಿಸ್ಕೋಬೇಕು. ಮೂಡಲ ಮನೆಯ
ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ ದೇವನು ಜಗವೆಲ್ಲ ತೊಯ್ದ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಕಂಡವು ಅಮೃತದ ಬಿಂದು ಯಾರಿರಿಸಿಹರೋ ಮುಗಿಲಿನ ಮೇಲಿಂದ ಇಲ್ಲಿಗೆ ಇದ ತಂದು ಈಗ ಇಲ್ಲಿಗೆ ಇದ ತಂದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳು ಕಾಡಿನ ನಾಡು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಸ್ನೇಹಿತರೆ, ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು. ನನಗೆ ಈ ನೇರ ಪ್ರಸಾರದಂತಹ ಕಾರ್ಯಕ್ರಮಗಳಲ್ಲಿ ಅಷ್ಟಾಗಿ ಪರಿಣಿತಿ ಇಲ್ಲ. ಹಾಗಾಗಿ ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ನೋಡಿ ನಾನು ಮಾಡುವ ಹಾಗೂ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಅದು ನಾನು ಸುಮ್ಮನೆ ಅದಕ್ಕೆ ಹಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಇಷ್ಟದ ಒಂದಷ್ಟು ಗೀತೆಗಳು ಮತ್ತು ಅವರೆಲ್ಲರೂ ನನ್ನ ಸ್ನೇಹಿತೆಯರೆಲ್ಲರೂ ಹೇಳಿದಂತಹ ಒಂದಷ್ಟು ಗೀತೆಗಳನ್ನು ನಿಮಗೆಲ್ರಿಗೂ ನೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಹಾಡ್ತಿದ್ದೀನಿ. ಯಾಕೆಂದರೆ ನನಗೆ ಬರಲ್ಲ, ಅದೆಲ್ಲ ನೋಡಿ ಮಾಡಿ ನೋಡ್ಕೊಂಡು ಮಾಡೋಕ್ಕೆ ಬರಲ್ಲ. ಆದ್ದರಿಂದ ದಯವಿಟ್ಟು ಕ್ಷಮಿಸಿ ನನ್ನನ್ನು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಮತ್ತೊಬ್ಬ ಚೇತನಶೀಲ ಕವಿ ಪ್ರೊಫೆಸರ್ ಚನ್ನವೀರ ಕಣಿವೆಯವರು, ಧಾರವಾಡದ ಕವಿ ಮಣ್ಣಿನಿಂದ ಹುಟ್ಟಿದವರು. ಯಾಕೆಂದರೆ ಧಾರವಾಡದಲ್ಲಿ ಎಷ್ಟೊಂದು ಜನ ಕವಿಗಳು ಜನ್ಮ ತಳೆದಿದ್ದಾರೆ. ಅದರಲ್ಲಿ ಪ್ರಮುಖರ ಸ್ಥಾನದಲ್ಲಿ ನಿಲ್ಲುವಂಥವರು ಪ್ರೊಫೆಸರ್ ಚನ್ನವೀರ ಕಣಿವೆಯವರು. ಅವರ ಒಂದು ಅಜರಾಮರ ವಿನೂತನ ಗೀತೆ ಅಂತಲೇ ಹೇಳ್ಬೋದು. ಆ ಗೀತೆಯನ್ನು ಎಚ್.ಕೆ. ನಾರಾಯಣ ಅವರ ಸಂಗೀತ ನಿರ್ದೇಶನದಲ್ಲಿ ಈಗ ಹಾಡ್ತಾ ಇದೆ.
ಧನ್ಯವಾದಗಳು ಸ್ನೇಹಿತರೆ. ಮುಂದೆ ಒಂದು ಹಳೆಯ ಚಲನಚಿತ್ರ ಗೀತೆಯನ್ನು ಆರಿಸ್ಕೊಂಡಿದ್ದೀನಿ. ಅತ್ಯಂತ ಸುಂದರವಾದ ಒಂದು ಸಾಂಸಾರಿಕ ಗೀತೆ ಅಂತ ಹೇಳಿದ್ರೂ ತಪ್ಪಿಲ್ಲ. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇದನ್ನು ಕೇಳಿ ಆನಂದಿಸಿದ್ದು. ಹಾಗಾಗಿ ಆ ಹಳೆಯ ಗೀತೆಗಳನ್ನು ಮತ್ತೆ ಮೆಲುಕು ಹಾಕೋಣ ನಿಮ್ಮೆಲ್ಲರ ಜೊತೆಗೆ ಅನ್ನೋದೊಂದೇ ಅಭಿಪ್ರಾಯ. 1964ರಲ್ಲಿ ತೆರೆ ಕಂಡಂತಹ ಚಿನ್ನದ ಗೊಂಬೆ ಜಯಲಲಿತಾ ಅವರ ಮೊದಲನೆಯ ಚಿತ್ರ ಕೂಡ ಹೌದು. ಇದು ಕಲ್ಯಾಣ್ ಕುಮಾರ್ ಹಾಗೂ ಜಯಲಲಿತಾ ಅವರು ಒಟ್ಟಾಗಿ ಅಭಿನಯಿಸಿದಂತಹ ಗೀತೆ. ವಿಜಯ ನಾರಸಿಂಹ ಅವರ ರಚನೆಗೆ TG ಲಿಂಗಪ್ಪ ಅವರ ಸಂಗೀತ ನಿರ್ದೇಶನ. ಇದನ್ನು ಹಾಡಿದಂತಹ ಅದ್ಭುತವಾದ ಗಾಯಕಿ ಸೂಲಮಂಗಲಂ ರಾಜಲಕ್ಷ್ಮಿಯವರು. ಈ ಗೀತೆ ಎಷ್ಟೊಂದು ಅಪ್ಯಾಯಮಾನ ಅಂತ ಅನ್ಸುತ್ತೆ ಅಂತಂದರೆ, ಇವತ್ತಿಗೂ ಕೂಡ ನಮಗೆಲ್ರಿಗೂ ಒಂಥರ ಎಲ್ಲೋ ಒಂದು ಹೆಜ್ಜೆ ಹಾಕೋಣ, ಒಂಚೂರು ಗುನುಗೋಣ ಅಂತ ಅನಿಸುವಂತಹ, ಮನಸ್ಸಿಗೆ ಅಪ್ಯಾಯಮಾನವಾಗುವಂತಹ ಗೀತೆ ಇದು. ಆ ಗೀತೆಯನ್ನು ನಾನೀಗ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೂ ಎಲ್ರಿಗೂ ಈ ಗೀತೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟವಾದಂತಹ ಗೀತೆ. ಎಷ್ಟು ಸುಂದರ ಪದಗಳಲ್ಲಿ ಒಂದು ಬಾಂಧವ್ಯವನ್ನು, ಅಣ್ಣ ತಮ್ಮ ಅಕ್ಕ ತಂಗಿ ಆ ಬಾಂಧವ್ಯವನ್ನು ಚೆನ್ನಾಗಿ ಬಿಡಿಸಿಟ್ಟಿದ್ದಾರೆ. ಹಾಗಾಗಿ ನಾನು ಹೇಳ್ತೀನಿ, ಚಲನಚಿತ್ರ ಸಾಹಿತಿಗಳೂ ಕೂಡ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರನ್ನೂ ಎಲ್ಲರನ್ನೂ ಕೂಡ ನಾವು ನೆನೆಸ್ಕೋಬೇಕಾಗಿರೋದು ಇವತ್ತು ನಮ್ಮ ಮುಖ್ಯ ಕರ್ತವ್ಯವಾಗಿದೆ ಅಂತ ಹೇಳ್ತಾ ಮುಂದಿನ ಗೀತೆಯತ್ತ ಸಾಗೋಣ. ಮುಂದೆ ನಾನು
ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಒಂದು ರಚನೆಯನ್ನು ಆರಿಸ್ಕೊಂಡಿದ್ದೀನಿ. ಈ ಗೀತೆ ಮೇಲ್ನೋಟಕ್ಕೆ ಏನೋ ಒಂದು ಗೀತೆ ಥರ ಎಲ್ರಿಗೂ ಕಾಣಿಸಬಹುದು, ಆದರೆ ಇದು ಆಧ್ಯಾತ್ಮಿಕತೆಯ ಅರ್ಥವನ್ನು ಒಳಗೊಂಡಂತಹ ಗೀತೆ ಇದು. ಇದರಲ್ಲಿ ಪರಮಾತ್ಮನ ಹತ್ರಕ್ಕೆ ಹೋಗುವಾಗ ನಮಗೆ ಬೇರೆದೆಲ್ಲ ಯಾಕೆ ಬೇಕು ಅಂತ ಕೇಳ್ತಾರೆ ಕವಿ. ಮುಗ್ಧವಾಗಿ ನನ್ನ ಆತ್ಮಶುದ್ಧಿಯಿಂದ ನಿನ್ನ ಹತ್ರ ಬಂದರೆ ಸಾಕಲ್ವಾ ಅನ್ನುವಂತಹ ಒಂದು ಆತ್ಮ ಸಮರ್ಪಣೆಯ ಗೀತೆ ಈ ಗೀತೆ ಇದು. ಇದನ್ನು ಸಂಗೀತ ನಿರ್ದೇಶಕ ಜಿ.ವಿ. ಅತ್ರಿಯವರ ಸಂಗೀತ ನಿರ್ದೇಶನದಲ್ಲಿ ನಾನು ಹಾಡ್ತಾ ಇದ್ದೇನೆ. ಸಿಂಗರದ ಹೊರೆಯೇಕೆ
ಮುಂದೆ ಮತ್ತೊಂದು ಹಳೆಯ ಚಲನಚಿತ್ರ ಗೀತೆಯನ್ನು ಆರಿಸ್ಕೊಂಡಿದ್ದೀನಿ. ವಿಜಯನಗರದ ವೀರಪುತ್ರ, ವಿಜಯನಗರದ ವೈಭವವನ್ನು ಸಾರುವಂತಹ ಗೀತೆ ಇದು. ಈ ಗೀತೆ RN ಜಯಗೋಪಾಲ್ ಅವರು ಬರೆದಿದ್ದಾರೆ. ಸಂಗೀತ ನಿರ್ದೇಶನ MN ವಿಶ್ವನಾಥ್. 1961ರಲ್ಲಿ ತೆರೆ ಕಂಡಂತಹ ಈ ಗೀತೆಗೆ ಧ್ವನಿಯಾಗಿದ್ದವರು ನಮ್ಮೆಲ್ಲರ ನೆಚ್ಚಿನ ಗಾಯಕ ಡಾಕ್ಟರ್ PB ಶ್ರೀನಿವಾಸ್ ಅವರು. ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೇಡಿದು, ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು. ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೇಡಿದು, ಅಪಾರ ಕೀರ್ತಿಯೇ. ಸ್ಥಾಪಿಸಿದನು ವಿಜಯನಗರ ವಿದ್ಯಾರಣ್ಯ. ಅಕ್ಕ ಬುಕ್ಕರಾಳಿ ಭವ್ಯತೆಯನ್ನು ತಾಳಿ, ದಿಕ್ಕು ದಿಕ್ಕು ಶಾಂತಿ ಸುಖದ ಕಹಳೆಯು ಕೇಳಿ. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ. ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ ನನಗೆ ಈ ನೇರ ಪ್ರಸಾದ ಕಾರ್ಯಕ್ರಮಗಳು ತುಂಬ ಹೊಸ್ತು. ನಾನು ಬಹುಶಃ ನನ್ನ ಜೀವನದಲ್ಲಿ ಇದು ಎರಡನೇದು ಅಂತ ಕಾಣಿಸುತ್ತೆ ಮಾಡ್ತಾ ಇರೋದು. ಜಿ ವಿ ಅತ್ರಿ ಸವಿನೆನಪು ಒಂದು ಕಾರ್ಯಕ್ರಮವನ್ನು ಮಾತ್ರ ನಾನು ಮಾಡಿದ್ದೆ.
ಅದರಲ್ಲೂ ನಾನು ಇಷ್ಟು ಹೊತ್ತೆಲ್ಲ ಹಾಡೇ ಇರಲಿಲ್ಲ. ಒಂದು 2-3 ಗೀತೆಯನ್ನು ಮಾತ್ರ ನಾನು ಹಾಡಿದ್ದೆ ಅಷ್ಟೇ. ಇವತ್ತು ಇಷ್ಟೊಂದು ದೀರ್ಘವಾದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀನಿ. ಅದು ನನ್ನ ಗೆಳತಿ ಅನು ಬೆನಕಟ್ಟಿಯವರಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ಹಾಡ್ತಾ ಇದ್ದೀನಿ, ಹಾಗೂ ವಿದ್ಯಾ ಅವರ ಮೇಲಿನ ಅಭಿಮಾನದಿಂದ. ಯಾಕೆಂದರೆ ನನಗೆ ಇದೆಲ್ಲ ಹೊಸ್ತು, ನನಗೆ ಹೆಚ್ಚಾಗಿ ಇದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದರಿಂದ ಅಲ್ಲಿ ತಪ್ಪು ಒಪ್ಪುಗಳಾಗ್ತಾ ಇದ್ದಾವೆ. ಅದನ್ನೆಲ್ಲ ದಯವಿಟ್ಟು ನೀವು ನಿಮ್ಮ ಸಹೋದರಿ ಅಂತ ತಿಳ್ಕೊಂಡು ಕ್ಷಮಿಸಿ ನನ್ನನ್ನು ಹಾರೈಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಮುಂದಿನ ಗೀತೆಯನ್ನು ನಾನು ಗಾಂಧಿನಗರ ಚಲನಚಿತ್ರದಿಂದ ಆರಿಸ್ಕೊಂಡಿದ್ದೀನಿ. ಈ ಗೀತೆಗೆ ಒಂದೇ ಒಂದು ವಿಶೇಷ ಇದೆ. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಮಹಾನ್ ಗಾಯಕ ಗಾನಗಂಧರ್ವ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರನ್ನು ನೆನೆಸ್ಕೊಂಡು ನಾನು ಈ ಗೀತೆಯನ್ನು ಹಾಡ್ತಾ ಇದ್ದೀನಿ. ಯಾಕಂದರೆ ಈ ಗೀತೆ ಅವರಿಗೂ ಕೂಡ ಅತ್ಯಂತ ಪ್ರಿಯವಾದ ಗೀತೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ಗೀತೆಯನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಿ ಹಾಡ್ತಾ ಇದ್ದೀನಿ. ಒಂದು ನಿಮಿಷ. ಮೊದಲೇ ಹೇಳಿದ ಹಾಗೆ ನನಗೆ ಸ್ವಲ್ಪ ತಯಾರಿಗಳು ಮಾಡ್ಕೊಳ್ಳೋದು ಕಷ್ಟ ಆಗಿತ್ತು. ಎಲ್ಲವನ್ನು ನಾನೇ ಮಾಡ್ಕೋಬೇಕಾಗಿ ಬಂದಿದ್ದರಿಂದ ಒಂದು ಸ್ವಲ್ಪ ಅಲ್ಲಿ ಈ ಥರ ಮಿಸ್ಟೇಕ್ಸ್ ಆಗುತ್ತೆ.
ನಿಜವಾಗ್ಲೂ ಆ ಮಹಾನ್ ಗಾಯಕರನ್ನು ನೆನೆಸ್ಕೊಂಡ್ರೆ ಮನಸ್ಸು ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಅವರಿಗಾಗಿ ಈ ಗೀತೆಯನ್ನು ನಾನಿವತ್ತು ಸಮರ್ಪಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಮುಂದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಿದ್ಯಾ ಅವರು ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ, ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ. ಆ ಶೀರ್ಷಿಕೆ ಗೀತೆಯನ್ನು ನಾನೀಗ ಹಾಡ್ತಾ ಇದ್ದೀನಿ.
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆಯನ್ನು ಕೊಟ್ಟಂತಹ ವಿದ್ಯಾ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದು ತುಂಬ ಉದ್ದದ ಹಾಡು, ಹೆಸರು ಜಾಸ್ತಿ ಬೇಕಾಗುತ್ತೆ. ನಾನು ಅಷ್ಟೊತ್ತಿಂದ ಹಾಡಿ ಧ್ವನಿಗೂ ಸ್ವಲ್ಪ ಶ್ರಮ ಆಗಿರೋದ್ರಿಂದ ಒಂದು ಸ್ವಲ್ಪ ಅಲ್ಲಿ ತಪ್ಪುಗಳಾಯಿತು. ಆದ್ದರಿಂದ ಯಾರು ಏನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಗೀತೆ. ಈ ಗೀತೆ ಕವಿ DS ಕರ್ಕಿ ಅವರ ಗೀತೆಯಾಗಿತ್ತು. ಸಂಗೀತ ನಿರ್ದೇಶನ C ಅಶ್ವಥ್ ಅವರದ್ದು. ಮುಂದಿನ ಗೀತೆಯನ್ನು ನಾನು ಮತ್ತೊಬ್ಬ ಮಹಾನ್ ಸಂಗೀತ ನಿರ್ದೇಶಕ ಶ್ರೀ ರಾಜನ್ ನಾಗೇಂದ್ರ ಅವರ ಜೋಡಿಯ ರಾಜನ್ ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಈ ಗೀತೆಯನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಅವರ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಹಾಡಿರೋದು ನನ್ನ ನೆಚ್ಚಿನ ಗಾಯಕಿ ಡಾಕ್ಟರ್ S ಜಾನಕಿ. ಒಲವಿನ ಜೀ
ಮತ್ತೊಂದು ಕನ್ನಡ ಪರವಾದ ಗೀತೆ ಪೋಸ್ಟ್ ಮಾಸ್ಟರ್ ಚಿತ್ರಕ್ಕಾಗಿ ಒಂದು ನಿಮಿಷ. ಸಾವಿರದ 1964ರಲ್ಲಿ ತೆರೆ ಕಂಡಂತಹ ಚಿತ್ರ ಪೋಸ್ಟ್ ಮಾಸ್ಟರ್. ಜಿ ವಿ ಅಯ್ಯರ್ ರಚನೆಯ ಈ ಗೀತೆಗೆ ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರು. ಗಾಯಕರು ನೆಚ್ಚಿನ ಗಾಯಕ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು. ಇವತ್ತು ಕೆಲವು ಕವಿಗಳ ಗೀತೆಗಳನ್ನು ಮಾತ್ರ ನಾನು ಪೂರ್ತಿಯಾಗಿ ಹಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕನ್ನಡ ಸಾರಸ್ವತ ಲೋಕವನ್ನು ಧೀಮಂತಗೊಳಿಸಿದಂತಹ ಕವಿಗಳನ್ನು, ಕೆಲವರನ್ನಾದರೂ ಹಿರಿಯ ಕವಿಗಳನ್ನು ಕೆಲವರನ್ನಾದರೂ ನೆನೆಸ್ಕೋಬೇಕಾಗಿರೋದು ನಮ್ಮೆಲ್ಲರ ಧರ್ಮ ಅಂತ ತಿಳ್ಕೊಳ್ತಾ ಅವರದ ಕೆಲವು ಕವಿಗಳ ಗೀತೆಗಳನ್ನು, ಪಲ್ಲವಿಗಳನ್ನು ಮಾತ್ರ ನಿಮಗಾಗಿ ಈಗ ನಾನು ಹಾಡ್ತಾ ಇದ್ದೀನಿ. ಶಾಂತಕವಿ
ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ, ರಕ್ಷಿಸು ಕರ್ನಾಟಕ ದೇವಿ. ಕದಂಬಾದಿ ಸಂಪೂಜಿತ ಚರಣೆ, ಗಂಗಾರಾಧಿತ ಪದನಕ ಸರಣೆ, ಚಾಲುಕ್ಯರುತ್ತಮ ಕಾಂಚಿ ಕಿರಣೆ, ರಾಷ್ಟ್ರಕೂಟ ಮಣಿಕಂಠಾಭರಣೆ, ಚಾಲುಕ್ಯಾಂಶುಕ ಶೋಭಾವರಣೆ. ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ. BM ಶ್ರೀ ಅವರು ಏರಿಸಿ ಹಾರಿಸಿ ಕನ್ನಡದ ಬಾವುಟ, ಏಳ್ ಕನ್ನಡ ತಾಯ್ ಬಾಳ್ ಕನ್ನಡ ತಾಯ್, ಆಳ್ ಕನ್ನಡ ತಾಯ್, ಕನ್ನಡಿಗರೊಡತಿವೋ ರಾಜೇಶ್ವರಿ. ಕುವೆಂಪು ಅವರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ, ಮರೆತೆಯಾದರೆ ಅಯ್ಯೋ, ಮರೆತಂತೆ ನನ್ನ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ. ಬೇಂದ್ರೆ ಅವರು ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ, ಒಂದೇ 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 ಕರ್ನಾಟಕ ಒಂದೇ, ಹಿಂದೆ ಮುಂದೆ ಎಂದೇ ಕರ್ನಾಟಕ ಒಂದೇ. ಪ್ರೊಫೆಸರ್ KS ನಿಸಾರ್ ಅಹಮದ್ ಅವರು ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಜಯ 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 ಕನ್ನಡ ರಾಜೇಶ್ವರಿ, ಜಯ 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 ಕನ್ನಡ ರಾಜೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ, ಶರಣು ಬಂದೆ ಪಾದಕ್ಕೆ ಭುವನೇಶ್ವರಿ, ಜಯ 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 ಕನ್ನಡ ರಾಜೇಶ್ವರಿ. ಡಾಕ್ಟರ್ ಸಾಶಿ ಮರುಳಯ್ಯನವರು ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮದೆಂಬುದೆಲ್ಲ ಎಲ್ಲ ಎಲ್ಲವೂ ಕನ್ನಡ, ಕನ್ನಡ ಕನ್ನಡ ನಮ್ಮ ನಾಡು ಕನ್ನಡ. ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ನಾಡು, ನನ್ನೊಲುಮೆ ಈ ನಾಡು ಕರ್ನಾಟಕ, ನನ್ನ ಹಡದಿ ನಾಡು, ಸಗ್ಗ ಸೌಧದ ಬೀಡು, ಸ್ವಾಗತವು ಏಕೈಕ ಕರ್ನಾಟಕ. HM ರಂಗನಾಥ ಅವರು ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ, ಬೆಳುದಿಂಗಳು ಚಿರವಿರಲಿ. ಹಾಗೆ ಕನ್ನಡ ಚಿತ್ರಗೀತೆಗಳಲ್ಲೂ ಕೂಡ ಕನ್ನಡವನ್ನು ಕುರಿತಾದ ಇಷ್ಟೊಂದು ಗೀತೆಗಳಿದೆ. ಅದರಲ್ಲಿ ನನಗೆ ಜ್ಞಾಪಕ ಬಂದಂತಹ ಒಂದೆರಡು ಮೂರು ನಾನು ಆರಿಸ್ಕೊಂಡಿದ್ದೀನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಬೇರಿ ನಾವಾದವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಕಲಿಯರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ, ಕಲ್ಲ ಕಡೆದು ಮೂರ್ತಿ ಮಾಡು ಎನ್ನ ಪುಟ್ಟ ಶಿಲ್ಪಿಗಳೇ.
ಕಲಿಯಿರೊಂದು ಪಾಠವನ್ನು ಕನ್ನಡ ತಾಯಿ ಮಕ್ಕಳೇ. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು. ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಲಾಲಿಸಿ ಪರಿಪಾಲಿಸಿ. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತು ತೇ. ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. ಸಾಕಷ್ಟನ್ನು ನಾನು ಜ್ಞಾಪಕ ಇಟ್ಕೊಂಡು ಹಾಡಿದ್ದೀನಿ. ಇಲ್ಲಿ ಒಂದು ಏನಪ್ಪ ಅಂತಂದರೆ, ನಿಮ್ಮೆಲ್ಲರ ಕೋರಿಕೆಯ ಗೀತೆಗಳನ್ನು ನನಗೆ ಹಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನಗೆ ಆ ಮೆಸೇಜ್ಗಳನ್ನೆಲ್ಲ ನೋಡೋಕ್ಕೆ ಬರಲ್ಲ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ನಾನು ಕ್ಷಮೆಯನ್ನು ಕೇಳ್ತಾ ನನ್ನ ಕಾರ್ಯಕ್ರಮದ ತಪ್ಪು ಒಪ್ಪುಗಳನ್ನು ಸಹಿಸಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಕುಲವಧು ಚಿತ್ರಕ್ಕೆ ಮೊದಲನೆಯ ರಾಷ್ಟ್ರಕವಿ ಡಾಕ್ಟರ್ ಎಂ ಗೋವಿಂದಪ್ಪಯ್ಯ ಅವರ ಗೀತೆಯನ್ನು ಆರಿಸ್ಕೊಳ್ಳಾಗಿತ್ತು. ಅದರ ಒಂದು ತುಣುಕನ್ನು ಮಾತ್ರ ನಾನೀಗ ಹಾಡ್ತಾ ಇದ್ದೀನಿ. ತಾಯಿ ಸುತರ ಕಾಯಿ ನಮ್ಮ ಜನ್ಮ ಜಾತೆಯೇ, ನಮ್ಮ ಜನ್ಮ ಜಾತೆಯೇ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ತೋರ ಕನ್ನಡಿಗರ ಮಾತೆಯೇ. ನಮ್ಮ ತಪ್ಪನೆನಿತು ತಾಳ್ವೆ, ಅಕ್ಕರೆಯಿಂದೆಮ್ಮ ನಾಳ್ವೆ. ನೀನೆ ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಂಬೆವು. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆನುವೆವು. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯಿ ನಮ್ಮ ಜನ್ಮ ಜಾತಿಯೇ, ನಮ್ಮ ಜನ್ಮ ಜಾತಿಯೇ. ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿಕೊಂಡಂತಹ ಏಷ್ಯಾ ಮ್ಯೂಸಿಕ್ನ ಮುಖ್ಯ ಪದಾಧಿಕಾರಿಗಳಾದಂತಹ ಶ್ರೀಮತಿ ವಿದ್ಯಾ ಸಾಗರ್ ಹಾಗೂ ಅನೂಪ್ ಬೆನಕಟ್ಟಿಯವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಅನಂತ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ತಪ್ಪುಗಳಾಗಿದ್ದಾವೆ, ದಯಮಾಡಿ ಈ ಸಹೋದರಿಯನ್ನು ಕ್ಷಮಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ನಾನು ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೀನಿ. ನಮಸ್ಕಾರ. Stop.